ಚೀಟಿ ಕೊಟ್ಟಿದ್ದೆ. ಚೀಟಿ ಬೇರೆ ಕೊಟ್ಟಿದ್ದಾನು. ಅಣ್ಣ, ನಾನು ಶೆಟ್ಟಿ ಮಗಳ ಮಾತಿನ ಮನಸ್ಸಾಗ ತಿಳಿಸ್ತಾ ಇದ್ದೀನಿ. ಮದುವೆ ಅಂತ ಆಗೋದಾದ್ರೆ ಅವಳ ಜೊತೆ, ಇಲ್ವಾದ್ರೆ ನಿಮ್ಮನ್ನೆಲ್ಲ ಬಿಟ್ಟು ದೂರ, ಬಹುದೂರ ಹೋಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಕಾರಣ ನೋಡಿ. ನೀನು ಭ್ರಮೆ ಮಾಡಿದ ತೋರಿಸಿದ ಹುಡುಗಿಯೊಂದಿಗೆ ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ ಹೊರತು ಶೆಟ್ರ ಮಗಳ ಮಾತಿನ ಪ್ರೀತಿ ಮಾಡುವ ವಿಷಯ ನನಗೆ ಹೇಗೋ ಗೊತ್ತಾಗಬೇಕು. ಏನು ಮುಚ್ಚುವುದ ಇದ್ದಾನೆ ಕಡೆಯವಳು. ನಾನು ಮದುವೆ ಆಗೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಏನಾದ್ರೂ ಬಹುದೂರ ಹೋಗ್ತೀನಿ ಅಂತ ಲೆಟರ್ ಬರೆದಿಟ್ಟಿದ್ದಾನೆ. ನೋಡು, ನಿನ್ನ ಜೀವನದ ಜೀವಾಳ ನನ್ನ ಮೈದುನನೇ ಆಗಿದ್ರಿ. ಈ ಸಿಟ್ಟು ಸ್ವಾಭಿಮಾನನ ಬಿಟ್ಟು ಶೆಟ್ರ ಜೊತೆ ಸಂಧಾನ ಮಾಡ್ಕೊಳ್ಳಿ. ಅವರ ಜೊತೆ ಸಂಧಾನ? ಮೊದಲೇ ಹಣದ ವಿಷಯದಲ್ಲಿ ವಿಷಪೂರ್ತ ಘಟ ಸರ್ಪ ಆ ಶೆಟ್ಟಿ ಅಂತವನು ನಮ್ಮಂತರ ಸಂಬಂಧಕ್ಕೆ ಒಪ್ಪುತ್ತಾನೆ. ಅವನು ಘಟ ಸರ್ಪವಾದ್ರೆ ಆ ಘಟ ಸರ್ಪದ ಹಲ್ಲನ್ನು ಕೀಳುವ ಹಾವಾಡಿಗ ನನ್ನ ಮೈದುನ ರವಿ ಇದ್ದಾನೆ. ಅವನ ತಾಳಕ್ಕೆ ತಕ್ಕಂತೆ ಕುಣಿದಕ್ಕೆ ಮಾಲ್ತಿ ಇದ್ದಾಳೆ. ನೋಡಿ, ಒಳ್ಳೆ ಮಾತಿನಿಂದ ಕೇಳಿ ಮದುವೆಗೆ ಒಪ್ಕೊಂಡ್ರೆ ಸರಿ ಹೋಯ್ತು. ಇಲ್ವಾದ್ರೆ ಈ ಮದುವೆ ಹೇಗ್ ಮಾಡ್ಬೇಕು ನನಗೆ ಗೊತ್ತು, ನಾನೇ ಮಾಡ್ತೀನಿ. ಆಗೋದಿಲ್ಲ ಕಡೆ, ನಾನು ಹೋಗಿ ಅವನಿಗೆ ತಲೆ ಬಾಗುವಂತೀಯ. ಗೌಡ್ರು ಬಂದ್ರಿ, ಅವ್ರ ಜೊತೆ ಅದು ಬಂದ್ರಿ. ಅದಂದ್ರೆ ಅದು ನಮ್ಮ ಮಾವ ಏಯ್, ಎಷ್ಟೇ ಈ ವಯಸ್ಸಿನಲ್ಲಿ ಹಿರಿಯರು ಗೌರವ ಕೊಟ್ಟು ಮಾತಾಡಬೇಕು. ನಾನು ಮಾತಾಡಿ ನನಗ ಬುದ್ಧಿ ಶೆಟ್ರ್ ಬಂದು ನೋಡ್ರಿ. ನಮಸ್ಕಾರ ಶೆಟ್ರಿಗೆ. ನನಗೆ ಯಾಕೆ ನಮಸ್ಕಾರ ಮಾಡಿದ್ವು? ಮನೆಗೆ ಬಂದು ಹಿರಿಯರಿಗೆ ಗೌರವ ಕೊಡೋ ಪದ್ಧತಿ ಅದಕ್ಕೆ ನಮಸ್ಕಾರ ಮಾಡಿ. ನಾವು ಒಳ್ಳೆ ಮಾಡಿದ್ವಿ ನಮಸ್ಕಾರ. ಇಲ್ರಿ, ಅಸಹ್ಯ ಆಯ್ತಿಲ್ಲ ಇವ್ರಿಗೆ. ನನಗೆ ಯಾಕ್ರೆ ಅಸಹ್ಯ ಆಗ್ಬೇಕು? ಮೊದಲು ನಮಸ್ಕಾರ ಮಾಡಿದವನು ನಾನು. ಇದ್ರಾಗ ನನಗೆ ಅಸಹ್ಯ ಮಾಡಿದ ಬಿಡು. ಅವ ನಿಮ್ ತಮ್ಮ ಅರ್ವೆ ಅಲ್ಲ ರವಿ ರೀ. ಏ ಅರ್ವೆ, ಸಮಾಧಾನದಲ್ಲಿ ಕೂತು ಮಾತಾಡೋದು. ಸಮಾಧಾನ ಇಲ್ಲ, ಕುಂದ್ರಕ್ ಬಂದಿಲ್ಲ ಇಲ್ಲಿ. ನಾನು ನಿಮ್ ತಮ್ಮ ಏ ಅರ್ವೆ, ನಾನು ಮಾತಾಡೋದು ಕೇಳ್ರಿ. ನಿನ್ನ ಮಾತು ಕೇಳಕ್ ಬಂದಿಲ್ಲ ನಿಮ್ ತಮ್ಮ. ಏ ಯುದ್ಧಕ್ಕೆ ಸಿದ್ಧವೇ? ರವಿ ಮನೆಯಾಗ ಇಲ್ರಿ. ಗೊತ್ತೈತ್ರಿ, ಇದೆಲ್ಲ ಮಾಸ್ಟರ್ ಪ್ಲಾನ್ ನಿಮ್ದ. ನನ್ನ ಮಗಳ ದೇವಸ್ಥಾನದ ಗುಡಿಗೆ ಹೋದಾಗ ಹಿಂದಿಂದ ನಿಮ್ ತಮ್ಮನ ಛೂ ಬಿಟ್ಟಿ ಬಲಾತ್ಕಾರ ಮಾಡಕ್ ಹೇಳಿ ಕೇಸ್ ಸ್ಟ್ರಾಂಗ್ ಆದ್ಮೇಲೆ ಸೈಕಲ್ ಕೊಟ್ಟು ನಿಮ್ ತಂಗಿ ಊರಿಗೆ ಕಳಿಸಿ. ನನ್ನ ತಲೆ ಕೆಟ್ಟ ಬಲವಂತಪ್ಪ ತಂಗಿನ ಬಿಡುದಿಲ್ಲ. ಏನ್ ಮಾತಾಡ್ತೀರಿ? ತಂಗಿನ ಬಿಡುದಿಲ್ಲ, ಅಕ್ಕನು ಬಿಡುದಿಲ್ಲ ಅಂತಂದು. ಅಕ್ಕನ ಯಾರಂದ್ರು? ನೀ ಎಷ್ಟ ಹೇಳ ಹೊಡ್ಸವಲ್ಲ ನನಗೆ. ನಾನು ನಿಮ್ಗೆ ಹೇಳಿ ಕೇಳ್ಕೊಂಡು ಏನ್ ಹೇಳಿ ಕೇಳ್ಕೊಂಡು ಬಂದ್ರಿ? ನೀವು ಸುಮ್ ಹೂ ಅಂದ್ರೆ ನಾ ಮಾತಾಡ್ತೀನಿ ಅಂತ ಹೇಳಿದ್ನಿಲ್ಲ. ನೀವ್ ಮಾತಾಡವಲ್ಲಿ ಕುಂದ್ರಿ. ನೋಡಿ ಶೆಟ್ರ, ನನ್ನ ತಮ್ಮ ರವಿ ತಪ್ಪು ಮಾಡ್ಯಾನ್ರಿ. ಇದು ಪಾಟಿಗೆ ಅನ್ನ ತಿನ್ನೋರು ಮಾತಾಡೋ ಮಾತು. ಆದ್ರಾಗ ನಿಮ್ ಮಗಳು ತಪ್ಪು ಮಾಡ್ಯಾಡ್ರಿ. ಇದು ಅಪ್ಪ ಹುಟ್ಟಿದವರು ಅಂದ್ರ ಅವ ಅಪ್ಪು ಹುಟ್ಟ್ಯಾನ, ನಾವು ಆಧಾರ್ ಕಾರ್ಡ್ ಹುಟ್ಟಿವಿ. ನಾನು ಅಪ್ಪಗ ಹುಟ್ಟಿನಿ, ಆಧಾರ್ ಕಾರ್ಡ್ ಹೆಸರು ಬರ್ಸಕ್ ನಮ್ಮ ಅಪ್ಪ ಹುಟ್ಟಿಸಿಲ್ಲ. ನಾನು ಮಗಳು ತಪ್ಪು ಮಾಡ್ಯಾಳ. ನಿಮ್ಮ ತಮ್ಮ ರವಿ ನನ್ನ ಮಗಳ ಜಡಿ ಹಿಡಿದು ಜಗ್ಬೇಕಾದ್ರ ನನ್ನ ಮಗಳ ಸಂಬಾಯ್ತ ಆಗ ನಿಂತಂಗ ಹೆಂಗ್ ನಿಂತಿಲ್ರಿ? ಇಡೀ ಊತು ನಾನೇ ಹೇಳಿದ್ನ ನನ್ನ ಮಗಳು ಜಗ್ಬೇಕಾದ್ರೆ ಸುಮ್ಮನೆ ನಿಂತಿದ್ಲಪ್ಪ. ನೀವು ವಿಚಾರ ಮಾಡ್ರಿ. ನನ್ನ ತಮ್ಮ ನಿಮ್ಮಗಳ ಜಗಡಿ ಜಗ್ಬೇಕಾದ್ರ, ನಿಮ್ಮಗಳ ಸಂಬಾಯ್ತ ಆಕಳ ನಿಂತಿರ್ಬೇಕಾದ್ರ, ಅಂದಾಗ ನನ್ನ ತಮ್ಮನ ಹಿಡಿತ ನಿಮ್ಮ ಮಗಳಿಗೆ ಅದು ಎಷ್ಟು ಹಿತ ಅನಿಸಿರಬಾರದು. ಇದು ಪಾಯಿಂಟ್ ಅಂದ್ರ ಅಲ್ಲಿಗೆ ತಂದು ಹಚ್ಚಿದೆಯಲ್ಲ, ಅದು ಅಲ್ಲಿಗೆ ಬಂದ್ ಹತ್ತತ್ರಿ. ಅಂದ್ರೆ ನನ್ನ ತಮ್ಮನ ಮೇಲೆ ಮಗಳ ಮನಸ್ಸಿಲ್ಲ ಅಂದ್ರ ಚೀರಾಡಿ ಮಂದಿನ ಕೂಡಿಸ್ಬೇಕಾಗಿತ್ತು. ನಿಂತು ಲಾಪ್ ಹೊಯ್ಕೋತಿದ್ಲು. ಯಾಕೆ ಹೊಯ್ಕೊಳ್ಳಿಲ್ಲ? ಇಲ್ಲ ಇಟ್ಟು ಮರ್ಯಾದೆ ನಮ್ಮ ಅಪ್ಪಂದು. ನಾನು ಲಾಪ್ ಹೊಯ್ಕೊಂಡ್ರೆ ಇದ್ದು ಮರ್ಯಾದೆ ಹೋಗಿಗಿತ್ತ ಸುಮ್ಮಿತ್ಲ ಹೊರತು ಮತ್ತೆ ಯಾವ ಕಾರಣಕ್ಕೂ ಅಲ್ಲ. ಅದಕ್ಕೆ ಹಿರಿಯರು ಒಂದ್ ಮಾತು ಹೇಳ್ಯಾರ. ಏನ್ ಹೇಳ್ಯಾರ್ರಿ? ಹೆಣ್ಣು ಅಬಲೆ ಅಂತ. ಅಲ್ಲ, ಹಿರಿಯರು ಇನ್ನೊಂದು ಮಾತು ಹೇಳ್ಯಾರ್ರಿ. ಏನು? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಇದು ಇನ್ನೂ ನನ್ನ ಫೇಸ್ಬುಕ್ ಬಂದಿಲ್ಲ. ನೋಡ್ರಿ ಶೆಟ್ರ, ನನ್ನ ತಮ್ಮ ರವಿ ತಪ್ಪು ಮಾಡ್ಯಾನ್ರಿ. ಅದ್ ಹೇಳ್ಬಿಡು ಹೋಗ್ಬಿಡ್ತೀವಿ ನಾವು. ಆದ್ರೆ ನಿಮ್ ಮಗಳು ತಪ್ಪು ಮಾಡ್ಯಾಳ್ರಿ. ಏನು ಹೊಳ್ಳ ಮಾಡ ನನ್ನ ಮಗಳು ಸುದ್ದಿ ಬರ್ತೀನಿ. ಎಷ್ಟ್ ನೋಡಿ ನನ್ನ ಮಗನ ನೀವು ಹೇಳ್ರಿ ಕೈ ಕಟ್ಕೊಂಡು ಹಿಂಗಾಕ್ ಬಂದಿರನ. ಅವನು ನೋಡಿದ್ರೆ ಹೊಳ್ಳ ಮಾಡ ನಿನ್ ಮಗಳು ತಪ್ಪು ಮಾಡ್ಯಾಳ, ಮಗಳು ತಪ್ಪು ಮಾಡ್ಯಾಳ ಆಟ ಹಚ್ಚಿರ್ಲಿ. ಊರಾಗ ಬೇರ್ ಬಿಟ್ರಿ ಮಕ್ಳು ಅಣ್ತಂಬ್ರು
ಒದಿಸ್ಕೊಳಗ ಹತ್ತಿಸ್ತೀನಿ, ಏರೋಪ್ಲೇನ್ ಹತ್ತಿಸ್ತೀನಿ, ಕೋರ್ಟ್ಗೆ ಹೇಳ್ತೀನಿ. ನೋಡ್ತೀಯಾ ಎಷ್ಟರ ಮಿಕ್ಕಿರೋ ನಿಮ್ಮವ್ರು ನೀವು? ಏನೋ ನಿಮ್ಮ ಅವ್ನು ನಿಂತ್ ಏನ್ಯಾರ ಏನ? ಮನೆಗೆ ಬಂದು ಹಿರಿಯ ಅಂತ ಗೌರವ ಕೊಟ್ಟು ಮಾತಾಡ್ತಾನೆ, ಜಿಗಿಜಿಗಿದ ಮಾತಾಡ್ತೀಯ? ನನ್ನ ತಮ್ಮ ನಿನ್ನ ಮಗಳ ಜಡಿ ಹಿಡಿ ಜಗ್ಗ್ಯಾನ? ಜಗ್ಗಿಲ್ಲ, ರೇಪ ಮಾಡ್ಯಾನ. ಅವ ಗಂಡಸನ ಹತ್ತು ಮಾಡ್ತಾನ. ನಮ್ಮ ಮನ್ಯಾಗ ಅಷ್ಟು ಮಂದಿ ನಾ ಏನ್ ಮಾಡ್ಲಿ ಅದಕ್ಕೆ? ಕೋರ್ಟ್ ಹೋಗ್ತೀಯ, ಸ್ಟೇಷನ್ ಹೋಗ್ತೀಯ, ಎಲ್ಲಿ ಹೋಗ್ತೀಯ ಹೋಗು. ನನ್ನ ತಮ್ಮನ ಹೆಂಗ್ ಹೊರಗೆ ತರಬೇಕು ಅನ್ನೋದು ನನಗೆ ಗೊತ್ತೈತಿ. ಮುಗಿದ ಹೊರತು ಹೆಗಲ ಮೇಲೆ ಬಿದ್ರು ಬಗಲ್ ಎತ್ತೋ ಕುಲಾಲ ಈ ಬಲವಂತಪ್ಪಂದು. ಅದೇನ್ ಮಾಡ್ಕೋತೀಯೋ ಮಾಡ್ಕೋ. ಹೋಗು, ಹೋಗು, ಏ. ಏನೋ ಮಾಡಕ್ ಹೋಗಿ ಹಿಂಗ ಹೋಗುದನು, ಹಿಂಗ ಹೋಗೋದು ಒಂದೇ ಐತನ. ಬರ್ರಿ ಗೌಡ್ರ, ಗೌಡ್ರ ಅಲ್ಲೇ ಊಟಕ್ಕಲ್ಲ ಈ ಊರ್ ಕೊಡ್ಬೇಕು ನೀ. ನನಗೆ ಯಾಕ್ರಿ? ಹೌದು, ಇಷ್ಟೆಲ್ಲ ಮಾಡಿದ್ದ ನೀನು. ನಾ ಏನಂದೆ ದಾರ್ಯಾಗ ನನ್ನ ಮಗನ ಎಲ್ಲಾರ ಕೊಟ್ಟು ಹಾಳಾಗಿ ಹೋಗ್ತೀನಪ್ಪ ನಾನು ಬಿಡು ಅಂದ್ರೆ ಏನಂದಿ? ಬಲವಂತಪ್ಪ ಮರಿತಾನ, ಎಂತ ಮರಿತಾನ? ನೀ ಬಂದು ಹೂ ಅನ್ನು, ನಾ ಬಂದು ಹೂ ಅಂದ್ರೆ ಅವ ಏನಂತಾನ? ಮುಗುಲು ಬಾಗುಲು ಹೆಗಲು ತಗಲು ಕೋರ್ಟ್ ಕಚೇರಿ ಹೆದರಿಕೆ ಆತನ ನನಗ. ಅವನಿಗೆ ಗೊತ್ತಿಲ್ಲ ನಮ್ಮ ನನ್ನ ಕೋರ್ಟ್ನಾಗ ಹೊದಾಳ ಅಂತಂದು. ಇಷ್ಟು ಒಳ್ಳೆಯದ ಸುಮ್ಮ ಹೋಗ್ಬಿಡ್ತೀನಿ. ನನ್ನ ಬಿಟ್ಟಪ್ಪನ ಮಗನಲ್ಲ, ಇಬ್ರು ಅಣ್ಣ ತಮ್ಮ ರೋಡಿಗೆ ತರ್ತೀನಿ. ರೋಡಿಗೆ ನೋಡ್ತೀಯಾ? ಭಗವಂತಪ್ಪ ನಿನಗೆ ಸಿಟ್ಟಿದ್ರು ನನಗೆ ಬೂಟ್ ನೋಡಿ. ನಾ ಯಾಕನ್ನಲ್ಲ, ನನಗೆ ಹಿಂಗ್ ಮಾಡ್ಬೇಡ. ಹಿಂಗ್ ಮಾಡಿದ್ರೆ ನನಗೆ ಎಲ್ಲಿ ಬೇಕಲ್ಲಿ ಉಳಿತಿತ್ತು. ಯಾಕೆ ಒದಗಾಡ್ತೀವಿ? ಸಮಾಧಾನ ರೀ, ಸಮಾಧಾನ. ನಾ ಹೇಳ್ತೀನಿ ಸುಮ್ಮನೆ ಬಲಂದಡ, ನೀವು ಹಂಗ ಮಾಡ್ತೀರಲ್ರಿ. ನೋಡ್ರಿ, ನಿಮ್ಗೆ ಸಿಟ್ಟಿತ್ತು ಅಂದ್ರೆ ಬೂಟ್ ಬಿಚ್ಚಿ ನಾಕ್ ಹೊಡ್ರಿ ಅವನಿಗೆ. ಯಾಕ ಅಂತ ಕೇಳಂಗಿಲ್ಲ, ಸಹನಾಮೂರ್ತಿಗಳು. ಆದ್ರೆ ಹಿಂಗಿಂಗ್ ಮಾಡ್ಬೇಡ್ರಿ, ಮನ್ಸಿಗೆ ನೋವು ಮಾಡ್ಕೊತ ಅಂದ್ರೆ ನಮ್ಮ ಮಾತಿಗೆ ಅಂದ್ರೆ ನೀ ಕರ್ಣ ಹೊಡ್ತಾವ. ಹೌದಲ್ಲ? ಹಂಗಲ್ರಿ. ನಾನು ಎಷ್ಟು ಶಾಂತ ರೀತಿಯಿಂದ ಮಾತಾಡ. ಏನು ಶಾಂತ ರೀತಿಯಿಂದ ಮಾತಾಡಿದ್ವಿ? ಹೌದು, ನಮ್ಮ ತಮ್ಮನ್ನ ರೇಪ್ ಮಾಡಿದ್ದು ಅವ 10 ಮಾಡ್ತಾನ. ಇನ್ನೊಂದ್ಸಲ ನಾನ ಮೊದಲೇ ಸಲ ನೀನ ಕಳ್ಸಿ ಅಂತ ಯಾಕ? ನಾನು ಹಂಗೆ ಮಾತಾಡ್ಬೇಕಾದ್ರೆ ನಿಮ್ಮ ವರ್ತನೆ ಹೆಂಗಿತ್ತು ಶೇಖರ? ಏನಂದಿನಿ ಅನ್ನಕರಿ? ಏನಂದಿನಿ? ಗಂಡ ನಡೆದವ್ರು ನಾವು ಬಟ್ ಹುಡ್ದು ಒಂದೆರಡು ಒದರಾಡಿನ ಅಷ್ಟೇ. ಅಷ್ಟಕ್ಕ ಒದ್ದು ಬಿಡುದ, ಕೆಳಗ ಬಾಳೆ ತಿರುಗಿ ಬಿಡುದ. ಏನು ಅವನು ಏನ್ ತೆರೆಗೆ ಇಟ್ಕೊಂಡು ಬಂದ? ಅವ ಏನ್ ಕತ್ತಿ ಒಂದು ಗೊತ್ತಿಲ್ಲ ನನಗೆ. ಇಷ್ಟ ಆದ ಕೂಡಲೇ ಬಲವಂತಣ್ಣ ಮನೆಗೆ ಹೋಗೋದಂತ ಕೈ ಮುಟ್ಕೊಂಡು ನಿಂತಿನ. ಏನಿಲ್ಲ, ನಾವು ಇವ್ ಹೊರ ಹೋಗಿದ್ ನೋಡ್ರಿ ಅವಾಗ. ಏನು ಮತ್ತೆ ಎಷ್ಟಾಗಲಿಂದ ನಡೆದ ಊರಾಗ ನಮ್ದು ಏನ್ ನಡೀತೈತಿ? ನೀವು ಮುಳ್ಳಿದ್ದಂಗ, ನಾವು ಅರಿಬಿದ್ದಂಗ. ಮುಳ್ಳಿನ ಮೇಲೆ ಅರಿಬಿ ಬಿದ್ದು ಬಿಟ್ಟೈತಿ. ಅದ್ಯಾಕೆ ಹಾಕಿ ಮೈಯನ್ ತಿಂಡಿ ಇತ್ತನ್ನು ಮಾತಿಲ್ಲ. ಮಾತಾಡೋದಲ್ಲಿ ಮಾತಾಡೋದ ಇಲ್ಲಿ ಬಂದ ಅರಿತಕ್ಕೋ ಅರಿತಾವು ಹರಿದವು ಹಿಂಗ್ ಮಾತಾಡಿದ್ರೆ ಏನ್ ನಿಂತ್ಲಾಕ ಒಬ್ಬ ಬೈಕೊಂಡೆ ಓಡೇನ್ ಮಂದಿ ಬಂದ ನಿನಗ ಏನ್ ಸೇರ್ತೀವಿ? ಹೇಳ್ತೀನಿ ತಡ್ರಿ. ಬಲಂದಣ್ಣ, ಇದು ನಿಮ್ಮ ತೀರ್ಮಾನ ಏನಾದ? ಶೆಟ್ರ ಮಗಳ ಮಾಂತ್ಯವನ್ನು ನನ್ನ ತಮ್ಮ ರವಿ ತೆಗೆದುಕೋಬೇಕು ಅಂತ ಮಾಡಿದ್ವಿ. ಇದಕ್ಕೆ ನೀವೇನಂತೀರಿ? ಏನ್ ಅನ್ನಕ್ಕೆ ಏನೈತಿ? ಒಳ್ಳೆ ವಿಚಾರ. ಇದಕ್ಕೆ ನಮ್ಮ ಒಪ್ಪಿಗೆ ಐತಿ. ಎಲ್ಲಾರು ಹೋಗ್ತಾರ, ನಾವ್ ಹೋಗ್ಬೇಕಲ್ಲ. ಇವತ್ತು ಬಂದ್ರಿ ಬಗೆಹರಿಸಿದ್ರಿ, ನಾಳೆ ಬರ್ತೀರಿ, ಅಕ್ಕಿ ಕಾಳು ಹಾಕ್ತೀರಿ, ಎರಡು ಅಂತೀನಿ, ಮನೆಗೆ ಹೋಗ್ತೀರಿ. ಸಾಯ್ತಾನ ಈ ಮನೆಯಾಗ ಇದ್ದು ಬಾಳೆ ಮಾಡೋದು ಯಾರು? ನನ್ನ ಮಗಳು ಏನೈತಿ ತಮ್ಮನ ಹೆಸರಿನಲ್ಲಿ ಆಸ್ತಿ? ಹೊಲ ಐತ್ಯಾ, ಮನಿ ಐತ್ಯಾ, ಬ್ಯಾಂಕ್ ಬ್ಯಾಲೆನ್ಸ್ ಐತೆ, ಏನೈತಿ ಬಲವಂತಣ್ಣನ ಬಗ್ಗೆ ಬಲವಂತಪ್ಪನ ಯೋಗ್ಯತೆ ಹೇಳಾಗತ್ತಿಲ್ಲ. ಅವರು ಹಿಂದಕ್ಕೆ ರಾಜಕೀಯದಾಗಿದ್ದ ಬೇಕಾದಷ್ಟು ಗಳಿಸ್ಬೋದಿತ್ತು. ಯಾಕೆ ಗಳಿಸ್ಲಿಲ್ಲ? ನಿನಗ ಕಮಿಷನ್ ಸಿಗಲಿಲ್ಲ. ನಾವು ಜನರ ಸೇವೆನೇ ಜನಾರ್ದನನ ಸೇವೆ ಅಂತ ನಾವು ಹೊಂಟಿವ್ರಿ, ಅದಕ್ಕೆ ನಾವು ಬೆಂಗಳೂರಿದ್ವಿ. ಆಸ್ತಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ ಶೆಟ್ರ? ಇವತ್ತ ನಿಮ್ಮ ಕಣ್ಣೆದುರಿಗೆ ನನ್ನ ಸಕಲ ಆಸ್ತಿಯನ್ನು ನನ್ನ ತಮ್ಮನ ಹೆಸರಲ್ಲೇ ಬರೆದುಕೊಡ್ತೀನಿ. ಆದ್ರೆ ಆತಲ್ಲಪ್ಪ, ಒಂದ ಮಾತಿಗೆ ಮುಗಿಸ್ಬಿಟ್ರಿ ನೋಡ್ರಿ. ಹೂ ಅಂದ್ ಬಿಡ್ರಿ ನೀವು. ಜಗಳಕ್ಕೆ ಬಂದು ನೀವು 2000 ಹೂ ಅಂದಾಗ ಅಲ್ಲ, ಆಸ್ತಿ ಅಂತಸ್ತು ನಾನು ಸರಿ ಸಮಾನ. ಹಿಂದ್ ಬಿಡ್ರಿ. ಏನ್ ಆಸ್ತಿ ಐತಿ? ಏನೈತ ನಿನ್ನ ಆಸ್ತಿ? ಮನಿ ಆಯ್ದು ಉದ್ದಕ್ಕೆ ಕಟ್ಸ್ಯಾನ ನೋಡು, ಇಷ್ಟು ದೊಡ್ಡ ಅಂಗಳ ಬಿಟ್ಟಾನ. ಜಾಡ್ ಸ್ವತ್ರ ಗಾಡ್ ಬೀಳ್ತಾವ. ನಿಮ್ ಹಿರಿಯ ಕಟ್ಸಿರ್ಬೇಕಿದ್ ಮನಿ. ಇಂಥ ಮನೆ ನನ್ನ ಮಗಳು ಇರೋದ ಆಗುದಿಲ್ಲ. ನೀ ಕೋಟಿ ಮನಿ ಬ್ಯಾಡ್ರಿ, ತೋಟದ ಒಂದು ಹೊಸ ಮನೆ ಕಟ್ಸಿನಿ, ಅವ್ರಲ್ಲಿ ಇರ್ಲಿ, ನಾನು ಊರಾಗ ಇರ್ತೀನಿ. ಅಂದ್ರೆ ಈ ಮನ್ಯಾಗ ಅವ ಇರವ ದೊಡ್ಡದೈತಲ್ ಮನಿ, ದೊಡ್ಡ ಅಂಗಳ ಐತಿ. ಇದು ಹಿರಿಯರ್ ಕಟ್ಸಿದ್ದು ಜಾಡ್ ಸ್ವತ್ರ ಗಾಡಿ ಬೀಳೋದಿಲ್ಲ. ನೀ ಕೋಟಿಗೆ ಬಾಪ ನೋಡ್ರ, ನೀವ ಬಗೆಹರಿಸಿ. ನಾ ಹೇಳ್ತೀನಿ ತಡ್ರಿ ಶೆಟ್ರ.
ಈಗ ನೋಡ್ರಿ ಅವ್ರು ದೊಡ್ಡ ಮನಸ್ಸು ಮಾಡಿ ಎಲ್ಲದಕ್ಕೂ ಹೂ ಅನ್ನಕತ್ತಾರ, ನೀವು ದೊಡ್ಡ ಮನಸ್ಸು ಮಾಡಿ ಹೂ ಅಂದ್ಬಿಡ್ರಿ. ಅಲ್ಲ ನೀವ್ ಯಾವಾಗಿದ್ದು ಒಲ್ಲೆ ಅಂತೀರಿ, ಈ ಸಲ ಹೂ ಅಂದ್ರಿ. ಹೂ ಅಂದ್ರಿ ಲೇ, ನೀ ಯಾವ ಮಾತಾಡ ಕೇಳ್ತಿಲ್ಲ ನೀನು? ಅಲ್ಲೇ ನೋಡ್ತಿಲ್ಲ ನಿನಗೆ ಅವ್ರು ಹೇಳಿರ್ಲಿಲ್ಲ, ನಾವು ಹೇಳಿರ್ಲಿಲ್ಲ, ಮತ್ತೆ ಯಾಕೆ ನಮ್ಮನೆ ಕೇಳ್ಕೊಂಡು ಬರಕ್ ಹೋಗಿಲ್ಲ? ನೋಡಪ್ಪಲೆ ಎಲ್ಲಾನು ನೀ ಹೇಳ್ತಕ್ಕ ಹೂ ಅನ್ಬೇಕು, ನಾವು ಹೇಳ್ತಕ್ಕ ಹೂ ಅನ್ನೋದಿಲ್ಲ. ಬರೀ ತಿಡ್ಡಾದಿ ಅನ್ಯ ನೀನು, ಏನ್ ಭಾರಿ ತೇಂಡೆ ಅನ್ಯ ನೀನು. ಎಲ್ಲ ಕೆಲಸ ಬಿಟ್ಟು ನೀನು ಬೆನ್ನ ಹತ್ತಿ ಅಡ್ಡಾಡಕತ್ತೀವಿ ಅಂದ್ರೆ ನಾವು ನಿಮ್ ಸಲ ಹುಟ್ಟಿವೆ, ನೀವು ನಮ್ ಸಲ ಹುಟ್ಟಿವೆ. ಇಲ್ಲ ಕಾಲಾಗ ಬಂಗಾರದ ಕಡೆ ಹಾಕಿದ ಮಗ ನಾನು. ಅಷ್ಟ ಅಲ್ಲ, ಒಂದಾನೊಂದು ಕಾಲದಾಗ ನಮ್ಮ ಮನೆ ಮುಂದೆ ನಾಯಿಗೆ ಬಂಗಾರದ ಬ್ಯಾಂಕ್ ಹಾಕಿದ ಸೂಳೆ ಮಗ ನಾನು ಅಂತ. ಸರಿ ಗೌಡಪ್ಪಿಂಗವನ ನಾನು ಇವತ್ತ ನೋಡಿದ್ದು. ಇಂಥ ತಂಡ್ಯಾಗ ಬೆವರು ಇಳಿಸಿ ಒಂದ್ಸಲ ಹೊಳ್ಳಿ ನೋಡೋಣ. ನುಂಗ್ತಾನ ಏನ್ ನಾನು? ಹೂ ಒಂದು ಬಿಡು, ಹೂ ಒಂದು ಬಿಡು. ಇಲ್ಲ ಹೂ ಅನ್ನು ಅನ್ನಲ್ಲ. ಯಾಕ ಇವು ನಾವೇ ಯಾವಲೇ ಹೂ ಅಂತಿಲ್ಲ. ನಾ ಉಂಡೆ ಇವು ಚಾವಿ ನಿಮ್ಮ ಅಕ್ಕನ ಹತ್ರ ಐತೆ. ಸುಮ್ಮನೆ ಇಟ್ಟೋದ್ರ ಮೊದಲೇ ಗಂಟೆ ಹಾಕೊಂಡಲ್ಲಿಯಪ್ಪ. ನೀವು ಮಾಡಿ ಮಿಂಡಿ ಕೊಡ್ತಾನೆ. ಏನ್ ಮರ್ಯಾದೆ ಕೊಟ್ಟು ನಾವು ಎಲ್ಲದಕ್ಕೂ ಹೂವೇ ಅಂತೂ ಹೂ ಅಂತ ಒಪ್ಕೊಂಡಿಲ್ಲಪ್ಪ, ಅದೇ ನಂಗೆ ಸಂತೋಷ. ಒಪ್ಸಿದಲ್ಲಪ್ಪ. ಯಪ್ಪ ನಾ ಏನ್ ಮಾಡಿದ್ದೆ? ಹಿಂದೆ ನಿಂತ ಸ್ಟಾರ್ಟ್ ಆಡಿದಲ್ಲ ನೀನು. ನಿನ್ ನೋಡ್ಕೋತೀರಿ ಮುಂದ. ಆದ್ರೆ ನನ್ನೊಂದು ಕಂಡೀಷನ್, ನಾಳೆ ಬೆಳಗ್ಗೆ ಮದುವೆ ನೋಡು. ಆಗಲ್ಲ, ನಾಳೆ ಅಂದ್ರೆ ಆಗಲ್ಲ. ಬೀಗರ ಪಿಕ್ಚರ್ ಬಾ ಬಂದಿದ್ದಾರೆ, ಆಮಂತ್ರಣ ಕೊಡ್ಬೇಕು, ಎಲ್ಲರೂ ಕರಿಬೇಕು. ಆಗಲ್ಲ, ನಾಳೆ ಅಂದ್ರೆ ಆಗಲ್ಲ. ಹೋಗಿ ಒಂದು ತಿಂಗಳು ಮುಂದ್ ತಿಂಗಳು ಹೋಗ್ಲಿ. ಮತ್ ನಿಮ್ ತಮ್ಮ ಬೇರೆ ಕಡೆ ನೀನು ಕೋಟಿ ಬಾ. ಶೆಟ್ಟಿ, ಔಷಧಿ ಮದುವೆ ಮಾತುಕತೆ ಅಂತ ಮುಗಿಸಿದ್ರಿ. ಸಕ್ಕರೆ ಬೆರೆಸಿದ ಹಾಲಿನಾದ್ರೂ ಕುಡಿದು ನಡಿ ಒಳಗ, ನಡಿ ನಡಿ ಒಳಗ, ಒಳಗ ನಡಿ, ನಡಿ ಒಳಗ. ಒಬ್ಬಕ್ಕೇನು ನಾನು ಹೊರಸೋಬೇಕಂತ ಬನ್ನಿ ಏನು ನೋಡು, ಮಾತುಕತೆ ಮುಗಿಸ್ಕೊಂಡು ಹೊಂಟಿವಿ. ಈಗ ಬಂದ ಸಕ್ಕರೆ ಬೆರೆಸಿದ ಹಾಲು ಕುಡಿದು ಹೋಗ್ಬರ್ಗೆ. ನನಗ್ ಶುಗರ್ ಐತಿ. ಶುಗರ್ ಐತೆ, 2 ಬಾಳೆಹಣ್ಣು ತಂದು ಕೊಡು. ನೀವೇನು ಬಾಳೆಹಣ್ಣು ಕಾಂಟ್ಯಾಕ್ಟ್ ತಗೊಂಡ್ರಿ? ಇದು ಜಗಳ ಶುರು ಆಗಿದ್ದ ಬಾಳೆಹಣ್ಣಿಂದ. 2 ಬಾಳೆಹಣ್ಣು ಪೊಲೀಸ್ ಸ್ಟೇಷನ್ ಅದಾವ, ಅಲ್ಲೇ ಅದ್ರ ಮೇಲೆ ಕೇಸ್ ಹಾಕಿನಿ. ಬಾಳೆಹಣ್ಣು ಮೇಲೆ ಕೇಸ? ಮನೆಗೊಬ್ಬ ಅತಿಥಿಗಳಿಗೆ ಸತ್ಕಾರ ಮಾಡುವುದು ಗೃಹಿಣಿಯಾದವರ ಕರ್ತವ್ಯ. ಅದೇ ಗೃಹಿಣಿಯರ ಕರ್ತವ್ಯ ರೀ. ಅವ್ರ ಜೋಡಿ ಬಾಳೆ ಮಾಡಿದ್ರೆ ಗೊತ್ತಾಗಬೇಕಲ್ಲ. ಮತ್ ನಿಮ್ದು ನಮ್ದೆಲ್ಲ ಆಟ ಮಾಡ್ತಾರೆ. ಗಂಡು ಸತ್ತಿದ್ದು, ಗಂಡು ಬಿಟ್ಟಿದ್ದು, ಇದು ಆ ಮಹಾಶಾಸನ ಸ್ಯಾಂಕ್ಷನ್ ಆಗಿದ್ದು. ಆ ಮಹಾಶಾಸನದೊಳಗ ಅರ್ಧ ಬಿಲ್ಡಿಂಗ್ ಎಬ್ಸಿದ್ರು. ಈಗ ನೋಡ್ರಿ, ನೀವು ಹೂ ಅಂದಿರಿ, ಅವರು ಹೂ ಅಂದಾಗ ಎಲ್ಲ ಮುಗ್ದೈತಿ. ಹೊಡೆತುಕೊಳ್ಳೋದು ಏನೈತಿ ಈಗ ಮಾತಾಡ್ಬಿಡ್ರಿ. ಮತ್ತೆ ಮದುವೆಯಾಗ ಜಗಳ ಮಾಡ್ಕೊಂಡ್ ಕೊಡ್ರಿ. ಈಗ ಗೌಡ್ರ ಏನಂತಾರಂದ್ರ, ಬಲು ಬಲು ನಮ್ದು ಮನೆ ಬಿಟ್ಟು ಬಂದ್ವಲ್ಲೋ. ಯಮನೂರಪ್ಪನ ಉರುಸು ಮಾಡೋದಕ್ಕೆ ಜೋರ ಮರೆ ಇನ್ನು ಹೋಗೇ ಇಲ್ಲ ನೀವು. ನೆಟ್ಟ ಹಂಗ ಹಾಕ್ತೀನಿ ನಾನು. ಅದು ನಾನು ಹೇಳ್ತೀನಿ ಗೊತ್ತೈತಿ, ನೀನ್ ಏನ್ ಕೇಳತ್ತಾಳ ನಮ್ಗೆ ಗೊತ್ತೈತಿ. ನಾಳೆ ನಮ್ಮ ಮದುವೆ ಇಟ್ಕೊಂಡ್ರಲ್ಲ, ಇಷ್ಟಿರಕ್ಕಾಗ್ಲಿನು ಅವ್ರ ಮಗಳನ್ನ ಯಾಕೆ ಕತ್ತಲ್ ಕೊನೆಯಾಗ ಹಾಕ್ಯಾರ ಕೇಳ್ರಿ ಅಂತ. ಕತ್ತಲ್ ಕೂಡ ಹಾಕಿದ್ದೀರಾ? 4 ತಾಸು ಆಯ್ತು ಈಗ.
ಇವ್ರು ಸುಮ್ ಕುಂದ್ರ ಇವನ ಹೇಳದ್ ನಮ್ ಸುದ್ದಿ ಹೊರಗೆ. ನೀವೇ ಹೇಳಿದ್ರಿ ಈಗ ನಡಿ ಹೋಗ್ನ ಬರ್ರಿ ಮಾಲ್ತವ್ನ ಯಾಕೆ ಹತ್ರ ಕಡೆ ಹಾಕಿರಿ ಹೇಳೋಗ್ರಿ. ಅದೇನಾಯ್ತು, ಒಂದ್ ವಾರದಿಂದ ನನ್ನ ಮಗಳ ಮೈಯಾಗ ಆರಾಮ ಇರ್ಲಿಲ್ಲ, ಗುಡಿ ಕರ್ಕೊಂಡು ಹೋಗಿದ್ದೆ. ಅಲ್ಲೇ ನಮಸ್ಕಾರ ಮಾಡಿ ಗಂಟಿ ಬಾರಿಸಿ ಬಂದಾಳ ಶುರು ಹಚ್ಚಿಬಿಟ್ಟ. ಏನಂತ ಯಪ್ಪ ನನ್ನ ಗಂಟಿ, ಯಪ್ಪ ನನ್ನ ಗಂಟಿ. ಅಪರಾತ್ರಿಗೆ ಅದು ಗಂಟಿ ಗಂಟಿ ಅಂದ್ರೆ ನಾ ಏನ್ ಮಾಡ್ಲಿ? ಕೈಯಾಗ ಯಾವ್ದಾರ ಒಂದು ಗಂಟಿ ಕೊಡ್ಬೇಕ್ರಿ, ಯಾವ್ದಾರ ಕೊಟ್ರೆ ನಡೀತೈತ? ಆದ್ರೂ ಒಂದ್ 5-6 ಗಂಟಿ ತಂದು ಕೊಟ್ಟೆ. ಒಂದು ಗಂಟಿ ಹಿಡಕಿ, ಇದು ನನ್ನ ಗಂಟೆ ಅಲ್ಲ, ನನ್ನ ಗಂಟಿ ಬೇಕು. ಮತ್ತೊಂದು ಗಂಟಿ ಹಿಡಕಿ, ಇದು ನನ್ನ ಗಂಟೆ ಅಲ್ಲ, ಏನ್ ಗಂಟಿಗೆ ಏನಾಗೈತಿ? ಗಂಟಿಗೆ ಏನಾಗಿಲ್ರಿ, ಬಹಳ ಮಾಡಿ ನಿಮ್ ಮಗಳಿಗೆ ಸೈಕಾಲಜಿ ಎಫೆಕ್ಟ್ ಆಗಿರ್ಬೇಕು. ಅದನ್ನ ಅಂದೆ, ಮೆದುಳು ಜ್ವರ ಅಂದ್ ನೋಡ್ರಿ. ಎಲೆ ಮುಟ್ಟು ನೋಡಿದ್ರೆ ಜ್ವರ ಬಂದಿತ್ತು, ಕೈ ಆಡಿಸಿದ ಕೂದಲು ಬಂದಿತ್ತು. ಹೌದದು ಸೈಕಾಲಜಿ ಪೆಟ್ಟದು. ಸೈಕಾಲಜಿ ಅಂತಂದ್ರೆ ಏನು? ನೀವ್ ಹೇಳಿಲ್ಲ ಸೈಕಾಲಜಿ ಪೆಟ್ ಅಂದ್ರ ಇದನ್ನ ನಾ ಹೇಳೋಕ್ಕಿಂತ ಇವ್ರ ಬ್ಯಾಗ್ ಚಂದ ಇವ್ರ ಮನ್ಯಾಗ 4-5 ಮಂದಿಗೆ ಆಗೈತಿ. ಏನ ಹೇಳ್ರಿ, ಸೈಕಾಲಜಿ ಪೆಟ್ ಎಷ್ಟನೇ ಇಸ್ವಿಯಾಗ ಬಂತು ಅಂತ ಆದ್ಮೇಲೆ ಇನ್ನೊಂದು ಸೆಗಣಿ ತಿನ್ನೋ ಕೆಲಸ ನಮ್ಮಿಂದ ಆಗುದು. ನಿಮ್ಮನ್ನ ಮುಂದೆ ಬಿಟ್ಟಿವಿಲ್ಲ, ಇನ್ನು ಮುಂದೆ ನೀವೇ ಎಲ್ಲ. ಸೈಕಾಲಜಿ ಪೆಟ್ ಅಂದ್ರ ಸೈಕಲ್ ಈ ಸೈಕಲ್ ಮೇಲೆ ಬಿದ್ದೆ ಪೆಟ್ ಮಾಡ್ಕೊತಾರೆ, ಅದಕ್ಕೆ ಸೈಕಾಲಜಿ ಪೆಟ್ ಅಂತ. ಮಾನಸಿಕ ಆಘಾತ ಅಂತ ಅದ್ರ ಅರ್ಥ. ಇದು ನೀವು ಪ್ರೈಮರಿ ನಿಮಗ್ರಿ ಹೈಸ್ಕೂಲ್ ಚೇಂಜ್ ಆಗಿದೆ, ಗೊತ್ತಿದ್ದು ಕೇಳ್ತಾನೆ. ಅಂತೂ ಶೆಟ್ರ್ ಮದುವೆ ಒಪ್ಕೊಂಡ್ರಲ್ಲ, ಅದೇ ನನ್ನ ಪುಣ್ಯ. ಹೌದು ರವಿ, ನಮ್ಮನೆ ಇಲ್ಲಿ ಜಗಳ ಆಡೋಕೆ ಹಚ್ಚಿ ನೀವು ಒಳಗಡೆ ಕುಂತಿದ್ದೇನೋ ಮೋಸಗಾರ? ನಿಜ ಅಣ್ಣ. ನಿನ್ನ ದೃಷ್ಟಿಯಲ್ಲಿ ನಾನು ಕೊನೆವರೆಗೂ ಮೋಸಗಾರನಿಗೆ ಉಳ್ಕೊಂಡು ರವಿ, ಇಲ್ಲ ಅಣ್ಣ. ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ಬೇರ್ಪಡಿಸುವ ಈ ಮದುವೆ ನನ್ಗೆ ಬೇಕಾಗಿಲ್ಲ. ನನಗೆ ಮಾತಿ ಬೇಡ, ಈ ಮದುವೆ ಬೇಡ, ಆಸ್ತಿ ಬೇಡ, ಅಂತಸ್ತು ಬೇಡ. ನನ್ಗೆ ನೀವು ಬೇಕಣ್ಣ, ನನ್ಗೆ ಇಬ್ರು ಬೇಕು. ಆಸ್ತಿನೆಲ್ಲ ನಿಮ್ಮ ಹೆಸರಲ್ಲಿ ಬರೆದಿಟ್ಟ ಮಾತ್ರಕ್ಕೆ ಅಣ್ಣ ತಮ್ಮಂದರ ಬಾಂಧವ್ಯ ಎಂತಾದ್ರೂ ಸುಳ್ಳಾಗತ್ತೇನು? ಶೆಟ್ರ್ ಮದುವೆ ಒಪ್ಪಿಕೊಂಡಿದ್ದಾರೆ, ನಾಳೆನ ಮದುವೆ. ನಿನ್ನ ಸ್ನೇಹಿತರಿಗೆಲ್ಲ ಫೋನ್ ಹಚ್ಚಿ ಹೇಳು, ನಾ ಪುರೋಹಿತರು ಹೋಗಿ ಭೇಟಿಯಾಗಿ ಬರ್ತೀನಿ.